ಕಾರಣದಿಂದ ಯಾರು ಮನೆಯಲ್ಲೇ ಮತದಾನಕ್ಕೆ ಅವರು ಆಪ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು 25ನೇ ತಾರೀಕಿನಿಂದ 25, 26 ತಾರೀಕದಂದು ನಾವು ಅವರ ಮನೆಗೇ ಬಂದುಬಿಟ್ಟು ವಿಶೇಷಚೇತನರು ಮತ್ತು ಯಾರು 85 ವರ್ಷಕ್ಕಿಂತ ಅಧಿಕ ಮತದಾರರು ಯಾರು ಆಪ್ಟ್ ಮಾಡಿದ್ದಾರೆ ಅವರ ಮನೆಗೆ ಕೂಡ ಹೋಗಿ ನಾವು ಮತದಾನವನ್ನು ತೆಗೆದುಕೊಳ್ತೇವೆ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ. ಮತ್ತು ಇನ್ನೊಂದು ವಿಶೇಷ ಅಂದರೆ ನಮ್ಮ 18 ಮತಕ್ಷೇತ್ರಗಳಲ್ಲಿಯೂ ಕೂಡ ಒಂದು ಮತಗಟ್ಟೆ ಎಲ್ಲ ವಿಶೇಷ ಚೇತನರಿಂದನೇ ಒಳಗೊಂಡಿರುವ 5 ಜನ ಒಳಗೊಂಡಿರುವ ಮತಗಟ್ಟೆಗಳನ್ನು ನಾವು 18 ಮತಗಟ್ಟೆಗಳನ್ನು ನಾವು ಸ್ಥಾಪಿಸಿದ್ದೇವೆ. ಇಡೀ ಜಿಲ್ಲಾಡಳಿತ ಮತ್ತು ಎಲ್ಲ ಚುನಾವಣಾ ತಂಡ ಅತಿ ಹೆಚ್ಚು ಮತದಾನ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ. ಬೆಳಗಾವಿಯಲ್ಲಿಯೂ ನಾವು ಈ ಥರ ಜಾಥವನ್ನು ಮಾಡ್ತಾಯಿದ್ದೇವೆ. ಚಿಕ್ಕೋಡಿಯಲ್ಲಿಯೂ ಕೂಡ ಈ ರೀತಿಯ ಒಂದು ಜಾಥವನ್ನು ಮಾಡಿ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಅತಿ ಹೆಚ್ಚು ಮತದಾನ ಆಗಲಿ ಅಂತ ನಮ್ಮ ಆಶೆ ಇದೆ. ಎಲ್ಲರೂ ಕೂಡ ಮೇ 7ನೇ ತಾರೀಕಿಗೆ ಬಂದು ತಮ್ಮ ಮತವನ್ನು ಚಲಾಯಿಸಬೇಕಂತ ಇನ್ನೊಂದು ಸತಿ ನಾನು ಕೇಳ್ತೇನೆ. ಇದು ಚುನಾವಣಾ ಪರ್ವ, ದೇಶದ ಗರ್ವ, ತಮ್ಮ ಸ್ವಾಭಿಮಾನದ ಹಕ್ಕನ್ನು ಮತ್ತು ತಮ್ಮ ಜನ್ಮಸಿದ್ಧ ಹಕ್ಕನ್ನು ಮೇ 7ನೇ ತಾರೀಕಿಗೆ ನಾವು ಬಳಸಬೇಕು ಅಂತ ನಾನು ಕೇಳ್ತೇನೆ.